ಅಂತ ನೀವು ಹೇಳ್ಬೇಕು ಇದ್ರ ಎಂತ ಸ್ಪೆಷಾಲಿಟಿ ಅಂತ ಹೇಳಿ. ಆರೆಂಜ್ ಇದೆ ಇದು, ವಾವ್. ಆದ್ರೆ ಇದು ನಿಂಬೆ ಆಕ್ಚುಲಿ, ಆರೆಂಜ್ ಫ್ಲೇವರ್ ಇಲ್ಲಿ ನಿಂಬೆ ಫುಲ್ ನಿಂಬೆ. ಬೇಕಿದ್ರೆ ತಿಂದು ನೋಡಿ, ಲಿಂಬೆ ಹಣ್ಣು ದೊಡ್ಡ ಸೈಜ್ ಅಲ್ಲಿ ಬೇಕಾದಷ್ಟು ನೀರುಂಟು ಇದರಲ್ಲಿ. ಇದನ್ನ ನಾವು ನೋಡುವಾಗ ಆರೆಂಜ್ ತರ ಸ್ವೀಟ್ ಇರ್ಬೋದು ಅಂತ ತಿಳ್ರೋಣ. ಅಬ್ಬೋ, ಆದ್ರೆ ಸಾನಿಕ ನರ್ಸರಿಗೆ ಬಂದು ಇವರ ತೋಟಕ್ಕೆ ಒಂದು ಸಲ ನಾವು ಆಚೆ ಈಚೆ ಹೋದ್ರೆ ಒಂದು 20-30 ಫ್ರೂಟ್ಸ್ ಗಳನ್ನ ಗಿಡದಿಂದಲೇ ಕೊಯ್ದು ತಿನ್ಬಹುದು. ಕಸ್ಟಮರ್ಸ್ ಬಂದವರು ಹೇಳ್ತಾರೆ ವಾಟರ್ ಆಪಲ್ ಅಲ್ಲಿ ರೆಡ್ ಕಲರ್ ಅಂತ ಹೇಳಿದ ಕೂಡಲೇ ರೆಡ್ ಕಲರ್ ಉಂಟು ನಮ್ಮಲ್ಲಿ ಉಂಟು, ಬೇರೆ ಬಣ್ಣದಲ್ಲಿ ಕೊಡಿ ಅಂತ ಕೇಳ್ತಾರೆ. ಇದು ಆಕ್ಚುಲಿ ಹಾಗಲ್ಲ, ಬೇರೆ ಬಣ್ಣ ಅಂತಿಲ್ಲ. ಇದು ರೆಡ್ ಕಲರ್ಲೇ ಒಂದು 20 ವೆರೈಟಿ ಉಂಟು, ಗ್ರೀನ್ ಅಲ್ಲೇ ಒಂದು 10 ವೆರೈಟಿಗಳು ಉಂಟು, ವೈಟ್ ಅಲ್ಲಿ ಒಂದು 5-6 ವೆರೈಟಿಗಳು ಉಂಟು. ಹಲಸಿನ ಕಾಯಿ ಆಗಿರ್ಬೋದು, ಹಲಸಿನ ಹಣ್ಣು ಎಷ್ಟು ದೊಡ್ಡ ಮರದಲ್ಲಿ ನೋಡ್ತೇವೆ ನೋಡಿ. ಇದು ನನ್ನಷ್ಟೇ ಹೈಟ್ ಇರುವಂತ ಈ ಗಿಡದಲ್ಲಿ ಹಲಸಿನ ಕಾಯಿ ಆಗಿರ್ಬೋದು ಅಂತ ಹೇಳುವ ನಿರೀಕ್ಷೆ ನಿಮ್ಮಲ್ಲಿದ್ರೆ ಆಗಿದೆ. ಇಲ್ಲಿ ನೋಡಿ, ಇದು 1.5 ವರ್ಷದಲ್ಲಿ ಬಿಡ್ತದೆ ಮಾಮೂಲು. ಇದು ಅಂದ್ರೆ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳ್ತೇವೆ. ಒಂದು 10-20 ಸಲಕ್ಕಿಂತ ಜಾಸ್ತಿ ತಿಂದಿರ್ಬೋದು ಇಲ್ಲಿ ಬಂದು. ಅಬಿಯು ಫಲ ಬಿಟ್ಟಿದೆ, ಫಲ ಬಿಡ್ಲಿಕ್ಕೆ ಒಂದು 2 ವರ್ಷದಲ್ಲಿ ಈಲ್ಡಿಂಗ್ ಆಗ್ತದೆ ನಿಮಗೆ. ಅಬಿಯು ರೆಡಿ, ಫ್ರೆಶ್. ಇಷ್ಟು ಫ್ರೆಶ್ ಆಗಿರುವಂತ ಫ್ರೂಟ್ ಎಲ್ಲಾದ್ರೂ ತಿಂದಿದ್ದೀರಾ? ಗಿಡದಿಂದ ಇಲ್ಲೇ ಕೊಯ್ದು ನೋಡಿ, ಇನ್ನು ಅರ್ಧ ಅಲ್ಲೇ ಗಿಡದಲ್ಲೇ ಇದೆ. ಇದರ ಟೇಸ್ಟ್ ಮಾತ್ರ ಫ್ರೂಟ್ ಆಗುವ ಗಿಡಗಳನ್ನು ಕೊಡ್ಬೇಕಾ? ಸುಮ್ನೆ ನಮ್ಮ ಹತ್ರ ವೆರೈಟಿ ಉಂಟು ಅಂತ ಹೇಳಿಕೊಂಡು ಯಾವುದೋ ಒಂದು ಹಣ್ಣನ್ನು ಕೊಟ್ಟರೆ ಸರಿ ಆಗುದಿಲ್ಲ. ಅವರಿಗೆ ಸಹ ಇಂಟ್ರೆಸ್ಟ್ ಬೇಕು. ಅಂದ್ರೆ ಹೆಚ್ಚಿನ ಕಸ್ಟಮರ್ಸ್ ಗಳು ಬರ್ತಾರೆ ಯಾವ ತರ ಅಂತ ಹೇಳಿದ್ರೆ ಅವರಿಗೆ ಫ್ರೂಟ್ ತಿನ್ಲಿಕ್ಕೆ ಬೇಕು, ಹೌದು, ಅಂತವ್ರು ಬರ್ತಾರೆ. ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಪಂಜದ ಚೀಮುಳ್ಳುವಿನಲ್ಲಿ ಇರ್ತಕ್ಕಂಥ ಸಾನಿಕ ನರ್ಸರಿ ವನಸರಿ ಫಾರ್ಮ್ಸ್ಗೆ ನಾನು ಮತ್ತೆ ಬಂದಿದ್ದೇನೆ. ಇದೆಲ್ಲ ಹಣ್ಣು ಬಿಡುವಂತ ಸಮಯ ಈಗ. ನನ್ನ ಜೊತೆಗೆ ಇದರ ಮಾಲಕರಾಗಿರುವಂತ ದಯಣ್ಣ ಇದ್ದಾರೆ. ನಮಸ್ತೆ, ಹೇಗಿದ್ದೀರಿ? ಫೈನ್. ಓಕೆ, ಈ ಸಲ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ತೋಟದಲ್ಲೇ ಇದ್ದೇನೆ. ಸುಮಾರು ಇವರ ತೋಟದಲ್ಲಿ ನಾವು ಗಮನಿಸಿದ್ರೆ 500ಕ್ಕಿಂತಲೂ ಅಧಿಕವಾಗಿರುವಂತ ಹಣ್ಣಿನ ಗಿಡಗಳಿದೆ. ಅದನ್ನ ಅವರೇ ಸ್ವತಃ ನೆಟ್ಟು ಅದರ ಮೂಲಕ ಹಣ್ಣನ್ನ, ಅದರ ಫಸಲನ್ನ ತೆಗೆದು ಹೇಗೆಲ್ಲ ರುಚಿಗಳು ಸಿಗುತ್ತೆ ಅಂತ ಹೇಳಿ ಆದ ಮೇಲೆ ಯಾರಿಗಾದ್ರೂ ನಮ್ಮ ಮನೆಯಲ್ಲಿ ಹಣ್ಣಿನ ಗಿಡವನ್ನ ನೆಟ್ಟು ನಮಗೆ ಬೇಕಾಗಿರುವಂತಹ ಹಣ್ಣುಗಳನ್ನ ನಾವೇ ಮನೆಯಲ್ಲಿ ರೆಡಿ ಮಾಡ್ತೇವೆ, ಅದರ ಮೂಲಕವೇ ನಾವೇ ಸಾಕಿರ್ತಕ್ಕಂಥ ಗಿಡದಿಂದ ತಿಂತೇವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವರು ಸಜೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ಈ ಬಾರಿ ನಿಮ್ಗೆಲ್ಲರಿಗೂ ಕೂಡ ಸಾನಿಕ ನರ್ಸರಿ ವನಸರಿ ಫಾರ್ಮ್ಸ್ಗೆ ಸ್ವಾಗತ ಮಾಡೋಣ ಅಲ್ಲ? ಓಕೆ, ಕಳೆದ ಬಾರಿ ಅಂತೂ ವಿಡಿಯೋ ಮಾಡಿರೋ ಎಲ್ಲ ಬಂದಿದ್ದಾರೆ, ಏನ್ ಹೇಳ್ತೀರಿ ಅಲ್ಲ? ಅವರಿಗೆಲ್ಲ ಥ್ಯಾಂಕ್ಸ್ ಹೇಳುವ. ಹೌದು. ಓಕೆ, ಈ ಸಲ ಎಷ್ಟೆಲ್ಲ ಫ್ರೂಟ್ಸ್ ಗಳು ರೆಡಿ ಇದೆ ಅಂತ? ಸುಮಾರು ಉಂಟು. ಇವತ್ತು ನಾವು ನಿಂತಿರ್ತಕ್ಕಂಥದ್ದು ಅಬಿಯು ಗಿಡದ ಹತ್ರ. ಅಬಿಯು ಗಿಡ ಹತ್ರ ನಿಂತೇವೆ, ಅಬಿ ಉಂಟು. ಓಕೆ, ದೆನ್ ಈಗ ನಾ ಕೇಳುದು, ಇದು ವರ್ಷ ಪೂರ್ತಿ ಫಲ ಬಿಡತಕ್ಕಂತ ಹಣ್ಣ ಅಂತ? ಇದೆಂತ ಹೇಳಿದ್ರೆ ಇದು ಒಂದು ಸಲ ನಿಮಗೆ ಒಂದು ಅಕ್ಟೋಬರ್ ನಂತರ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂತೂ ನವೆಂಬರ್ ಎಂಡಿಗೆ ಸ್ಟಾರ್ಟ್ ಆಗ್ತದೆ, ಸಿಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಒಂದು ಸಲ ಸಿಕ್ಕಿದ್ರೆ ನಿಮಗೆ ಕಂಟಿನ್ಯೂಷನ್ ಆಗ್ತಾನೆ ಇರುತ್ತೆ, ಹೂ ಬಿಡ್ತಾನೆ ಇರ್ತದೆ, ಇದಾಗ್ತಾನೆ ಇರ್ತದೆ. ನೋಡಿ ಇದ್ರಲ್ಲಿ ಈಗ ಆಲ್ರೆಡಿ ಹೂಗಳು ಉಂಟು, ಅಲ್ಲಲ್ಲಿ ಹೂಗಳು ಉಂಟು. ಇದೀಗ ಬಹುಶಃ ಈ ಮರದಲ್ಲಿ ಇದು 3ನೇ ಫಸಲು ಅಂತ ಹೇಳ್ತೇನೆ ನಾನೀಗ. ಒಂದು ಸಲ ಹೂ ಬಿಟ್ಟು ಮುಗ್ದು ವಾಪಸ್ ಒಂದ್ಸಲ ಆಗಿ ವಾಪಸ್ ಒಂದ್ಸಲ 3ನೇ ಫಸಲು. ಇನ್ನು ಸುಮಾರು ಒಂದು ಮೇ ತಿಂಗಳು ಲಾಸ್ಟ್ ವರೆಗೆ ಇದು ಆಗ್ತಾನೆ ಇರ್ತದೆ. ಇದು ಮತ್ತೆ ಇದರ ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಆಗ್ತದೆ ನಿಮಗೆ. ಬ್ಯಾಂಗ್ಳೂರ್ಲಿ ಆಗ್ತದೆ, ಮಡಿಕೇರಿಲಿ ಆಗ್ತದೆ, ತುಮಕೂರ್ಲಿ ಆಗ್ತದೆ, ಆ ತರ ಇದು ಎಲ್ಲ ಕಡೆಯಲ್ಲಿ ಸಹ ಅಭಿಯು ಆಗಿ ಆಗ್ತದೆ. ಆಂಧ್ರ ಪ್ರದೇಶದಲ್ಲಿಯೂ ಆಗ್ತದೆ. ಆದ್ರೆ ಇದರದ್ದು ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇದರಲ್ಲಿ 2 ಗಿಡ ಇದ್ರೆ 100% ಫ್ರೂಟ್ ಆಗಿ ಆಗ್ತದೆ. ಒಂದು ಗಿಡದಲ್ಲಿ ಆಗುದಿಲ್ಲ ಅಂತ ಹೇಳುದಿಲ್ಲ, ಆಗ್ತದೆ. 2 ಗಿಡ ಇದ್ರೆ 100% ಆಗ್ತದೆ. 2 ಗಿಡ ಇದ್ರೆ 100% ಫ್ರೂಟ್ ಆಗಿ ಆಗ್ತದೆ. ನೋಡಿ, ಇದೆಲ್ಲ ನಾನು ಬೇರೆ ಯಾವುದೋ ದೇಶದಲ್ಲಿ ನೋಡಿದಂಥದ್ದು, ಹೀಗೆ ಕಟ್ ಮಾಡಿ ತಿನ್ನೋದೆಲ್ಲ. ಅಭಿಯು ಮಾತ್ರ ನನಗೆ ತುಂಬಾ ಫೇವ್ರೇಟ್. ಅಂದ್ರೆ ನಾನೊಂದು 10-20 ಸಲಕ್ಕಿಂತ ಜಾಸ್ತಿ ತಿಂದಿರ್ಬೋದು ಇಲ್ಲಿ ಬಂದು. ಅಬಿಯು ರೆಡಿ, ಫ್ರೆಶ್ ಅಲ್ಲ? ಜೈಂಟ್ ಜಂಬೋ ವೆರೈಟಿ ಅಂತ ಹೇಳ್ತೇವೆ, ದೊಡ್ಡ ಸೈಜ್ ಅಲ್ಲಿ ಗೇರು ಬೀಜ. ಆದ್ರೆ ಇದರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ನಿಮಗೆ ಇದೀಗ ಹೂ ಬಿಟ್ಟಿದೆ, ಕಾಯಿ ಆಗ್ಲಿಲ್ಲ. ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದರಲ್ಲಿ ಸೊನೆ ಅಂತ ಹೇಳ್ತೇವೆ ನಾವು, ಸ್ವಲ್ಪ ಸಹ ಇಲ್ಲ. ಇದನ್ನು ಬಾಯಲ್ಲಿ ಕಚ್ಚಿ ಓಪನ್ ಮಾಡ್ಬೋದು. ಇದರ ಗೇರು ಬೀಜವನ್ನು, ಎಳೆ ಗೇರು ಬೀಜವನ್ನು ಬಾಯಲ್ಲಿ ಕಚ್ಚಿ ಓಪನ್ ಮಾಡ್ಬೋದು ನಾವು. ಆದ್ರೆ ಎಂತದ್ದು ಆಗುದಿಲ್ಲ. ಉಳಿದ ಗೇರು ಬೀಜ ಆದ್ರೆ ಸುಟ್ಟು ಹೋಗ್ತದೆ ಬಾಯಲ್ಲಿ, ಇದು ಎಂತದ್ದು ಆಗುದಿಲ್ಲ ನಿಮ್ಗೆ. ನೋಡಿ, ಸಣ್ಣ ಪೇರಳೆ ಗಿಡದಲ್ಲಿ ಸಿಕ್ಕಿರುವ ಹಣ್ಣು. ಸರ್, ಇದರ ಸ್ಪೆಷಾಲಿಟಿ ಅಂತ? ಬಹಳ ಸಣ್ಣ ಗಿಡ ಅಲ್ಲ? ಅಲ್ಲ, ಗಿಡ ಪೇರಳೆ ಮಾಮೂಲಲ್ಲಿ ಸಣ್ಣ ಗಿಡದಲ್ಲಿ ಪೇರಳೆ ಆಗ್ತದೆ. ಇದೀಗ ದೊಡ್ಡ ಸೈಜ್ ಬರ್ಬೇಕು, ಅಂದ್ರೆ ಸ್ವಲ್ಪ ಸಣ್ಣ ಸೈಜ್ ಅಲ್ಲಿ ಉಂಟು, ಇದೀಗ ಆಗ್ಲಿಲ್ಲ. ನಿಮ್ಗೆ ಇದಕ್ಕೆ ಬೇಕಾಗಿ ಕಟ್ ಮಾಡೋದು ಅಷ್ಟೇ, ವಿಡಿಯೋಕ್ಕೆ ಬೇಕಾಗಿ ಕಟ್ ಮಾಡೋದು. ಇದು ಇನ್ನೂ ಕೂಡ ದೊಡ್ಡದಾಗ್ತದೆ. ಹೌದು, ಸುಮಾರು ಒಂದು 350-400 ಗ್ರಾಮ್ಸ್ ವರೆಗೆ ಆರಾಮ್ಸೆ ಆಗ್ತದೆ ನಿಮಗೆ ಇದು. ಪೇರಳೆ ಅಂತೂ ಇಲ್ಲಿ ತುಂಬಾನೇ ಇದೆ, ವೆರೈಟಿ ಪೇರಳೆಗಳು. ನೀವೀಗ ಹೇಳ್ಬೇಕು ಇದ್ರ ಸ್ಪೆಷಾಲಿಟಿ ಅಂತ.
ಓ ನೋಡಕ್ಲೆ ಗೊತ್ತಾಯ್ತು, ಇದರಲ್ಲಿ ಒಂದೇ ಒಂದು ಬೀಜ ಇಲ್ಲ ನೋಡಿ. ಇದು ಒಳ್ಳೇದು ಮಾರೆ, ಸತ್ಯ ಇಲ್ಲದ್ರೆ ಉಂಟಲ್ಲ ಪೇರಲೆ ಹೇಟ್ ಮಾಡೋದು ಅದಕ್ಕೆ. ಹೌದೌದು, ಇದು ಜಾಲಿ ಪೇರಳೆ. ಈ ಪೇರಳೆ ನಿಮಗೆ ಬೇಕಿದ್ರೆ ಕೂಡ ನಮ್ಮಲ್ಲಿ ರೆಡಿ ಇದೆ ನೋಡಿ. ಫ್ರೂಟ್ಸ್ ಅನ್ನ ಬೆಳೆಸಿ ಗಿಡವನ್ನ ಬೆಳೆಸಿದ್ರೆ ತುಂಬಾ ಒಳ್ಳೇದು ಮಾತ್ರ. ಇದು ಮಾತ್ರ ಸ್ಪೆಷಾಲಿಟಿ, ತಿಂದಿ ಹೇಳಿದ್ರೆ ಒಂದು ಬೀಜ ಇಲ್ಲ, ಬೀಜ ಇಲ್ಲದೆ ಪೇರಳೆ ಹಣ್ಣು. ಟೇಸ್ಟ್ ಹೇಗಿದೆ ನೋಡುವ ನೋಡಿ ಅಂತ. ಆದ್ರೆ ಇದು ಇನ್ನು ಸಹ ಬರ್ತದೆ ದೊಡ್ಡದು. ಸ್ವೀಟ್ ಫುಲ್ ಸ್ವೀಟ್ ಉಂಟು ಇದೀಗ. ಸ್ವೀಟ್ ಇಲ್ಲ ಅಂತ ಹೇಳುವಾಗಿಲ್ಲ, ಫುಲ್ ಸ್ವೀಟ್ ನೋಡಿ. ನಾವು ಮಾಮೂಲಿ ನಮ್ಮ ಊರಲ್ಲಿರೋ ಮತ್ತೊಂದು ಪೇರಳೆ ಇರ್ತದಲ್ಲ, ಹೌದು, ಅದಿಷ್ಟು ಸಣ್ಣದಲ್ಲಿ ತಿಂದ್ರೆ ಅದರದೊಂದು ಒಗರು ಇರ್ತದೆ. ಹೌದು, ಒಗರು ಇರ್ತದೆ. ಇದು ಇಷ್ಟು ಸಣ್ಣದಾದ್ರೂ ಕೂಡ ಸ್ವೀಟ್ ಇಂದಲೇ ಸ್ಟಾರ್ಟ್ ಆಗಿದೆ. ಆಪಲ್ ತಿಂದಾಗ ಆಗ್ತದೆ. ಮತ್ತೊಂದು ಒಂದೇ ಒಂದು ಬೀಜ ಇಲ್ಲ ನೋಡಿ, ಅದು ಸ್ಪೆಷಲ್ ಇದೆ. ಅರ್ದು ಎಷ್ಟು ಬೇಕಾದ್ರೂ ತಿಂತಾ ಇರಬಹುದು, ಸಕ್ಕದಿದೆ. ಸಣ್ಣ ಗಿಡದಲ್ಲಿ ಇದು ಹಣ್ಣಾಗಿದೆ ಅಂತ. ಹಣ್ಣು ಆಗ್ಲಿಲ್ಲ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಹಣ್ಣು ಆಗ್ಬೋದಲ್ಲ. ನೋಡಿ, ನೆಲದಿಂದ ಇಷ್ಟೇ ಎತ್ತರದಲ್ಲಿ ಆಗಿರುವಂತ ಹಲಸಿನ ಹಣ್ಣು. ಸೊ ಇದು ಎಷ್ಟು ವರ್ಷದಲ್ಲಿ ಬಿಟ್ಟ ಫಲ, ಮತ್ತೆ ಇದು ಯಾವುದು? ಇದು 1.5 ವರ್ಷದಲ್ಲಿ ಬಿಡ್ತದೆ ಮಾಮೂಲು. ಇದು ಅಂದ್ರೆ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳ್ತೇವೆ. ಇದರ ಬೆನಿಫಿಟ್ ಅಂತ ಹೇಳಿದ್ರೆ, ಇದು ಈಗ ಆಲ್ರೆಡಿ 1 ವರ್ಷದಲ್ಲಿ ಕಾಯಿ ಕೊಡ್ತದೆ. ಓಕೆ. 3 ವರ್ಷ ಬಿಟ್ಟ ಮೇಲೆ ಆಲ್ ಸೀಸನ್ ಇದು. ನಿಮಗೆ ವರ್ಷದ ಒಂದು 2-3 ತಿಂಗಳು ಮಾತ್ರ ಹಲಸಿನ ಹಣ್ಣು ಸಿಕ್ಕುದಿಲ್ಲ ನಿಮಗೆ. ಯಾವಾಗಲೂ ಹಲಸಿನ ಹಣ್ಣು ಆಗ್ತಾನೆ ಇರ್ತಾ ಇದರಲ್ಲಿ, ಸಮಸ್ಯೆ ಇಲ್ಲ. ಅಂದ್ರೆ ಈಗ ಚಿಕ್ಕ ಜಾಗ ಇರುವವರಿಗೆಲ್ಲ ಬೆಸ್ಟ್ ಇದು. ಇಲ್ಲ ಹಲಸಿನ ಮರ ಆದ್ರೆ ದೊಡ್ಡದು, ಅದನ್ನು ಕಟ್ ಮಾಡ್ಲಿಕ್ಕೂ ಕಷ್ಟ. ಹೌದು, ಇದು ಅಂಗಳದಲ್ಲೇ ನೆಡಬಹುದು. ನಮ್ಮ ತುಳಸಿ ಗಿಡದ ತರ ಇದನ್ನ ನೆಟ್ಟು ಅಲ್ಲೇ ನಮಗೆ ಹಲಸಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಕೂಡ ಇದನ್ನ ನಿಮಗೆ ರೆಡಿ ಮಾಡೋದು ರೆಡಿ ಇದೆ. ಮತ್ತೆ ಜಾಗ ಬಹಳ ಕಡಿಮೆ ಇರುವವರಿಗೆ ಏನೋ ನಿಮ್ಮ ಮನೇಲಿ ಏನೊಂದು ಫ್ರೂಟ್ಸ್ ಗಿಡ ನಡಬೇಕು ಅಥವಾ ಹಲಸಿನ ಹಣ್ಣು ನಮಗೆ ಬೇಕು ಅಂತ ಹೇಳಿದ್ರೆ ಪಾಟ್ ಅಲ್ಲೇ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಮತ್ತೆ ಇದು ಯಾವುದೇ ಮಣ್ಣಿನಲ್ಲಿ ಆಗ್ತದೆ ನೋಡಿ. ನಮ್ಮ ಸುಳ್ಯದ ಮಣ್ಣಿನಲ್ಲಿ ಆಗ್ತದೆ ಅಂತ ಹೇಳಿದಾಗ ಬೇರೆ ಎಲ್ಲೂ ಕೂಡ ಇದು ಆಗೋದಕ್ಕೆ ಹಲಸಿನ ಹಣ್ಣು ಬಂದ್ಬಿಟ್ಟು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ತದೆ, ಸಮಸ್ಯೆ ಇಲ್ಲ. ಅದೇ ರಸ್ತೆ ಬದಿಯಿಂದ ಕಂಡಾಗ ಹಲಸಿನ ಹಣ್ಣು ಚಂದ ಇದೆ ತಕೊಂಡು ಹೋಗೋಣ ಅಂತ ಅಲ್ಲಿ ಅಲ್ಲ, ಮನೆಗೆ ತಗೊಂಡೋಗಿ ನೆಟ್ಟು ನೀವೇ ಬೆಳೆಸಿ ನೀವೇ ತಿನ್ನಿ ಅಲ್ಲ ಸರ್. ಇಲ್ಲಿ ನೋಡಿ, ಇದು ಯಾವ ಎಲೆ ಅಂತ ಹೇಳೋದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಇದರ ಪರಿಮಳ ನೋಡಿದಾಗ ಗೊತ್ತಾಗುತ್ತೆ. ಇದು ಬೇವಿನ ಸೊಪ್ಪು, ಅಂದ್ರೆ ತುಂಬಾ ಸಣ್ಣ ವೆರೈಟಿ. ಇದು ಬಹಳ ಸಣ್ಣ ಇದೆ, ಆದ್ರೆ ತುಂಬಾ ಚೆನ್ನಾಗಿದೆ ಅಲ್ಲ. ಫುಲ್ ಪರಿಮಳ ಇದೆ, ಒಳ್ಳೆ ಪರಿಮಳ ಇದೆ. ಲಾಸ್ಟ್ ಟೈಮ್ ಇಲ್ಲಿ ಅಡುಗೆ ಎಪಿಸೋಡ್ ಮಾಡುವಾಗ ಕೂಡ ಹಾಕಿದ್ದೇವೆ. ಮತ್ತೆ ಇದರಲ್ಲಿ ಬೆನಿಫಿಟ್ ಅಂತ ಹೇಳಿದ್ರೆ, ಇದನ್ನೇ ಸೀದಾ ಅಡುಗೆ ಹಾಕ್ಲಿಕ್ಕೆ ಆಗ್ತದೆ. ಅದು ಸಣ್ಣದಾದ ಕಾರಣ ಹೆಕ್ಕಿ ಸೈಡ್ಗೆ ಇಡೋ ಪ್ರಶ್ನೆ ಇಲ್ಲ, ಎಲ್ಲ ತಿಂದು ಹೋಗ್ತದೆ. ಮತ್ತೆ ಇದು ತುಂಬಾನೇ ಒಳ್ಳೇದು ಯಾವುದಕ್ಕೆ, ನಮ್ಮ ಕೂದಲಿಗೆ. ಹಾಗೇನೆ ನಮ್ಮಲ್ಲಿ ಯಾವತ್ತೂ ಒಂದು ಹಣ್ಣನ್ನು ಕೊಡ್ತಕ್ಕಂತ ಮತ್ತೊಂದು ಗಿಡ ಇದೆ, ಅದು ಬಾಳೆ ಹಣ್ಣು, ಬಾಳೆ ಗಿಡ. ಸೊ ಇಲ್ಲಿ ಕೇವಲ 1-2 ನಮಗೆ ಗೊತ್ತಿರೋದು 4-5 ಗಿಡಗಳ ಹೆಸರು ಗೊತ್ತಿರಬಹುದು. ಆದ್ರೆ ವೆರೈಟಿ ಆಫ್ ಬಾಳೆಯ ಗಿಡಗಳು, ಅದರಿಂದ ಬಿಡ್ತಕ್ಕಂಥ ಬಾಳೆ ಹಣ್ಣುಗಳು ಯಾವುದೆಲ್ಲ ಅಂತ ಹೇಳೋದಕ್ಕೆ ನಮ್ಮ ದಯಣ್ಣ ಹೇಳಿದ್ರೆ ಚಂದ ಇರುತ್ತೆ. 1-2-3 ಪರಿಚಯವನ್ನು ಈಗ ಮಾಡ್ತಾರೆ. ಏನೆಲ್ಲ ಇದೆ ದಯಣ್ಣ, ಇದು ಯಾವುದು? ಇದು ಯಾವ್ದು ಹೇಳಿದ್ರೆ ಪಿಸಾಂಗ್ ಜೆರಿಬುಯ್ಯ ಅಂತ ಹೇಳಿ ನೋಡಿ, ಮೇಲಿಂದ ಕೆಳಗವರೆಗೆ ಇದೆ. ನಾವು ಇನ್ನೊಂದಕ್ಕೆ ಹೆಸರಿಟ್ಟಿದ್ದೇವೆ ಸಾವಿರ ಕದಳಿ ಅಂತ ಹೇಳಿ. ಫುಲ್ ಲಾಂಗ್ ಬರ್ತದೆ, ಇದು ಅಷ್ಟು ಲಾಂಗ್ ಇಲ್ಲ, ಇದು ಸ್ವಲ್ಪ ಚಿಕ್ಕದರಲ್ಲಿ ಇದು. ಹಾಗೆ ನಂತರ ಬಾಳೆಯಲ್ಲಿ ಸಹ ಸುಮಾರು ಒಂದು 70-80 ವೆರೈಟಿಗಳಿದೆ ನಮ್ಮ ಹತ್ರ. ನಮಗೆ 8 ಕೂಡ ಗೊತ್ತಿರೋದು ಬಹಳ ಕಡಿಮೆ. ಅದರಲ್ಲಿ 70-80 ವೆರೈಟಿ ಬಾಳೆ ಗಿಡಗಳು, ಅದರಿಂದ ಬಿಡ್ತಕ್ಕಂಥ ಹಣ್ಣುಗಳು ಬೇರೆ ಬೇರೆ ರೀತಿಯಲ್ಲಿದೆ. ಅದೆಲ್ಲವೂ ನಮ್ಮಲ್ಲಿ ರೆಡಿ ಇದೆ. ಈಗ ಒಂದು ತೋರಿಸಿದ್ದೇವೆ. ಹಾಗೆ ಇಲ್ಲೊಂದು ಬಾಳೆ ಇದೆ, ಸ್ವಲ್ಪ ಅಂದ್ರೆ ಅದರಲ್ಲಿ ಎಂತ ಹೇಳ್ತಾರೆ, ಕುಂಡಿಗೆ ಪೂಂಬೆ ಅಂತ ಹೇಳ್ತೇವೆ ನಾವಿಲ್ಲಿ ನಮ್ಮ ಭಾಷೆಯಲ್ಲಿ. ಪೂಂಬೆ ನೋಡಿ ತುಂಬಾ ಇದೆ ಅದರಲ್ಲಿ, 1000 ಪೂಂಬೆ 1000 ಪೂಂಬೆ ಅದೆಲ್ಲ. ಹಾಗೆ ಒಳ್ಳೆ ಉಂಟು, ಹಣ್ಣು ಸಹ ಚೆನ್ನಾಗಿ ಉಂಟು, ಸ್ವೀಟ್ ಇದೆ ಹಣ್ಣು ಸಹ. ನೀವು ರೆಡ್ ಬನಾನದಲ್ಲಿ ಈಗ ನಾನು ನಿಮಗೆ ಹಾಕ್ತೇನೆ, ಈಗ ರೆಡ್ ಬನಾನ ವಾಪಸ್ ತೋರಿಸ್ತೇನೆ. ರೆಡ್ ಬನಾನಲ್ಲಿ ಒಳ್ಳೆ ದಪ್ಪ ಸೈಜ್ ಅಲ್ಲಿ ಬರ್ತದೆ. ಇದು ಹಾಗಲ್ಲ, ನಮ್ಮಲ್ಲಿ ಸಪೂರ ಸೈಜ್ ಅಲ್ಲಿ ಇರುವ ರೆಡ್ ಬನಾನ ಇದು. ನೋಡಿ ಕೆಳಗೆ ಕೂಡ ಆಗಿದೆ, ಇಲ್ಲಿ ನೋಡಿ. ಹೌದು, ಅದು ನೋಡಿ ಇಲ್ಲೇ ಇದೆ ಅಲ್ಲ, ಬಾಳೆಗೊನೆ ಇದೆ. ಹೌದು ನೋಡಿ, ಅದು ಹಣ್ಣು ಆಗಿದೆ. ಈಗ ಫುಲ್ ಅಂದ್ರೆ ಬಿಸಿಲಿಗೆ ಎಂತ ಆಗ್ತಾ ಹೇಳಿದ್ರೆ, ನಿಮಗೆ ಸಮಸ್ಯೆ ಬಿಸಿಲಿಗೆ ಎಂತ ಆಗೋದು ಅಂತ ಹೇಳಿದ್ರೆ, ಇಡೀ ಬಾಳೆಗೊನೆ ಇದಾಗಿ ಕಟ್ಟಾಗಿ ಬೀಳುದು ಅಂತ ಹೇಳಿ ನೋಡಿ. ಇದು ಹಣ್ಣಾಗಿದೆ, ಇದೀಗ ಹಣ್ಣು ಆಗಿದೆ. ಇದೀಗ ಸೈಜ್ ಸಣ್ಣ ಸೈಜ್ ಇದು ನೋಡಿ. ರೆಡ್ ಬನಾನಾ ಇದರ ಟೇಸ್ಟ್ ಹೇಗಿದೆ? ರೆಡ್ ಬನಾನಾ ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ ಅಂತ. ಹೌದು, ರೆಡ್ ಬನಾನಾ ಅಂತಲ್ಲ, ಎಲ್ಲ ಬಣ್ಣ ಇರುವ ವಸ್ತುವನ್ನು ತಿಂದ, ಬಣ್ಣ ಇರುವ ಅಂದ್ರೆ ಇದರಲ್ಲಿ ಕೆಮಿಕಲ್ ಅಲ್ಲ, ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಅಂತ ಕಲರ್ ಇರೋದು ಒಳ್ಳೇದು ಅಂತ ಆರೋಗ್ಯಕ್ಕೆ ಲೆಕ್ಕ. ಟೇಸ್ಟ್ ಇದೆ, ದೊಡ್ಡ ಸ್ವೀಟ್ ಅಂತ ಅಲ್ಲ, ನಾರ್ಮಲ್ ಸ್ವೀಟ್ ಅಲ್ಲಿ ಅಂದ್ರೆ ಅದು ಸ್ವಲ್ಪ ಇದಾಗಿ ಸಹ ಬಿತ್ತಲ್ಲ, ಕಟ್ಟಾಗಿ ಸಹ ಬಿದ್ದ ಕಾರಣ ಆಗಿದೆ. ಸರಿ ನೋಡಿ, ಇದು ಹಾಗೆ ನೋಡಿ, ಇಲ್ಲಿ ಒಂದು ಇದೆ ನೋಡಿ, ಪೋಪ್ಲು, ನಮ್ಮ ಇಷ್ಟದ ಬಾಳೆಕಾಯಿ. ಚಿಪ್ಸ್ ಎಲ್ಲ ಎಷ್ಟೋ ಮಾಡಿ ತಿಂತೀವಿ. ಹೌದು, ಚಿಪ್ಸಿಗೆ ಸೂಪರ್, ಚಿಪ್ಸಿಗೆ, ಪೋಡಿಗೆ, ಪಲ್ಯಕ್ಕೆ ಸೂಪರ್. ಪೋಪ್ಲು ಇದಂತೂ ಸೂಪರ್. ಅದೇ
ಅದರ chips ಅನ್ನು ಅದು ನೋಡ್ಲಿಕ್ಕೆ ಚಂದ ಅದ್ರ. ಹೌದು, ಬಾಳೆಕಾಯಿ ನೋಡ್ಲಿಕ್ಕೆ ಚಂದ. ಕರೆಕ್ಟ್. ಚಿಪ್ಸ್ ಮಾಡಿದ್ರೆ ಇನ್ನು ಎಷ್ಟು ಟೇಸ್ಟ್, ಅದ್ಭುತ ಚಿಪ್ಸ್, ಭಾರಿ ಕ್ರಿಸ್ಪಿಯಾಗಿ ಸಖತ್ ಇರುತ್ತೆ ಮಾತ್ರ ಅದು. ಅದರದ್ದು ವಿಡಿಯೋ ಕೂಡ ಮಾಡಿ ನಾವು ಹಾಕಿದ್ದೇವೆ ನಮ್ಮ ಚಾನೆಲ್ ಅಲ್ಲಿ ಇದೆ. ಪೋಪುಲುವಿನ ಚಿಪ್ಸ್ ಹೇಗೆ ಇದೆ ಮತ್ತೆ ಅದನ್ನ ಹೇಗೆ ಮಾಡೋದು ಮತ್ತೆ ಅದರ ಟೇಸ್ಟ್ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ಆಲ್ರೆಡಿ ಒಂದು ಸಣ್ಣ ಗಿಡ ನೆಟ್ಟಿದ್ದೇನೆ ಬಾಳೆ ಗಿಡದಲ್ಲಿ. ಇದ್ಯಾವುದು? ಇದು ಮೋಂಗಿ ಬನಾನಾ ಅಂತ ಹೇಳಿ. ಮೋಂಗಿ ಬನಾನಾ ಇದರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಹಣ್ಣಾಗ್ಲಿಲ್ಲ, ಆಗ್ಬೇಕಷ್ಟೇ, ಸಣ್ಣ ಗಿಡ ಬಂದದಷ್ಟೇ. ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸಿಪ್ಪೆ ಸಮೇತ ತಿನ್ನೋದು. ಹೌದಾ? ಸಿಪ್ಪೆ ಸಮೇತ ತಿನ್ನೋದು. ಮಂಗನಿಂದ ಮಾನವ ಅಂತ ಒಂದು ಸ್ಟೋರಿ ಇದೆ, ಅದೆಲ್ಲನೂ ಕೂಡ ಕೆಲವೊಂದು ಹಣ್ಣುಗಳ ರೆಡಿ ಮಾಡಿ. ಹಾಗೆ ಇಲ್ಲಿ ಒಂದು ಬನಾನಾ ಇದೆ, ಇದು ಮಾಮೂಲಿ ಬನ ಅಂತ ಹೇಳಿದ್ರೆ ಈಗ ಎಲ್ಲ ಕಡೆ ಅಂಗಡಿಯಲ್ಲೆಲ್ಲ ಮಾರ್ಲಿಕ್ಕೆ ಸಿರ್ತದೆ. ಮಾಧುರ್ಯ? ಹೌದು, ಮಾಧುರಿ ಅಂತ ಹೇಳಿ. ಒಳಗೆ ರೆಡ್ ಕಲರ್ ಬರ್ತದೆ, ನೋಡ್ಲಿಕ್ಕೆ ಇದು ತಿನ್ಲಿಕ್ಕೆ ಒಳ್ಳೇದುಂಟು. ಹಾಗೆ ಇಲ್ಲೊಂದು ಪೇರಳೆ ಉಂಟು ನೋಡಿ. ಹಾ, ಇಲ್ಲಿ ಇದರಲ್ಲಿ ನೋಡಿ, ಇದು ಬೇರೆ ತರಲ್ಲ. ಅದು ಸಹ ಮಾಧುರಿ. ಮಾಧುರ್ಯ? ಅದು ಮಾಧುರಿ ಅಲ್ಲ ಅಣ್ಣ. ಇಲ್ಲೊಂದು ಪೇರಳೆ ಉಂಟು ನೋಡಿ ಅಣ್ಣ. ಇದು ಆಕ್ಚುಲಿ ಕೃಷ್ಣಗಿರಿ ಪೇರಳೆ. ಕೃಷ್ಣಗಿರಿ ಇದು ಒಳಗೆ ರೆಡ್, ಸೂಪರ್ ಟೇಸ್ಟ್ ಪೇರಳೆ. ಹಾಗೆ ಕೃಷ್ಣಗಿರಿ ಅಂತ ಹೇಳಿ ಒಳ್ಳೆ ಐಟಮ್ ಇದು. ತಿನ್ಲಿಕ್ಕೆ ಬಾರಿ ಚಂದ ಉಂಟು, ಪರಿಮಳ ಸಹ ಚಂದ ಉಂಟು, ಒಳ್ಳೆ ಪರಿಮಳದ್ದು ಇದು. ಕೃಷ್ಣಗಿರಿ ಪೇರಳೆ. ಅದು ಬಿಟ್ರೆ ಇಲ್ಲಿ ಇದುಂಟು, ರೊಲೀನಿಯಾ ಅಂತ ಹೇಳಿಕೊಂಡು ಉಂಟು ನಿಮಗೆ ಹಣ್ಣು. ಸೀತಾಫಲದ ಜಾತಿಗೆ ಸೇರಿದ ಹಣ್ಣು. ಯಾವುದಕ್ಕೆ? ಇದು ಉಂಟಲ್ಲ ಸೀತಾಫಲ. ಸೀತಾಫಲ ಜಾತಿಗೆ ಸೇರಿದ ಹಣ್ಣು. ಇದು ಹೂ ಬಿಡ್ತಾ ಉಂಟು ಈಗ. ಇದು ಸುಮಾರು 1 kg 1.5 kg ವರೆಗೆ ಒಂದು ಫ್ರೂಟ್ ಬರ್ತದೆ. ಆಕ್ಚುಲಿ ದಯಣ್ಣ ಹೇಳಿರುವ ಹಾಗೆ ಅಬಿಯು ಅನ್ನೋದು ಎಲ್ಲ ಕಡೆಗಳಲ್ಲಿ ಬೆಳೀತದೆ, ಜೊತೆಗೆ ಆಲ್ ಸೀಸನ್ 4-5 ಸಲ ಫಲ ಬಿಡ್ತದೆ ಅಂತ ಹೇಳುವಾಗ ಎಲ್ಲ ಗಿಡಗಳಲ್ಲಿ ಅಬಿಯು ಕಾಣ್ತಾ ಇದೆ. ಮಾತ್ರ ಸಖತ್ ಟೇಸ್ಟಿ ಆಗಿರುವಂಥದ್ದು. ಬಂದಿರತಕ್ಕಂಥವ್ರು ಯಾವುದೋ ಬೇರೆ ಗಿಡಕ್ಕೋಸ್ಕರ ಬಂದರೂ ಕೂಡ ಅಬಿಯುವನ್ನ ಮಾತ್ರ ಮರೆತು ಹೋಗೋದಿಲ್ಲ. ನೋಡಿ ಎಷ್ಟು ಕೆಳಗೆ ರೆಡಿ ಇದೆ ಇಲ್ಲಿ. ಸೋದಲೆಲ್ಲ ಅಬಿಯು ಕಾಣ್ತಾ ಇದೆ, ಎಲ್ಲ ತಿನ್ನೋದು ಕೂಡ ಅನ್ನಿಸ್ತಾನೆ ಇದೆ. ಹಾಗಲ್ಲ, ಅಬಿಯನ್ನು ಮರ್ತರು ನಾವು ಬಿಡುದಿಲ್ಲ. ಹಾಗೆ ನಮಗೆ ವೆರೈಟಿ ಕಲೆಕ್ಷನ್ ಅವರು ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಒಂದು 10-20 ಜನ ಇರಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಇರುವುದಿಲ್ಲ. ಅವರಿಗೆ ಯಾವ್ದು ಗಿಡ ಕೊಟ್ಟರು ಆಗ್ತದೆ, ಅವ್ರೇನು ಬೇಜಾರು ಮಾಡಿ ಹಣ್ಣು ಆಗದಿದ್ರು ಬೇಜಾರು ಮಾಡೋದಿಲ್ಲ. ಆದ್ರೆ ಫ್ರೂಟ್ ತಿನ್ನುವ ಇಂಟ್ರೆಸ್ಟ್ ಅಲ್ಲಿ ಬರುವವರಿಗೆ, ನಮ್ಮಲ್ಲಿ ಫ್ರೂಟ್ ಬೇಕು ಅಂತ ಬರುವವರಿಗೆ ಒಂದು ಹುಳಿ ಹಣ್ಣನ್ನು ಕೊಟ್ರೆ ಅಥವಾ ಸಣ್ಣ ಹಣ್ಣನ್ನು ಕೊಟ್ರೆ ಅಥವಾ ಫ್ರೂಟ್ ಆಗದೇ ಇರುವ ಹಣ್ಣನ್ನು ಕೊಟ್ರೆ ನಿಮಗೆ ಫುಲ್ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಹೌದು, ಪಾಪ ಅವರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿರ್ತಾರೆ. ಹೌದು, ಸೊ ಅದು ಅವರಿಗೆ ಎಷ್ಟು ವರ್ಷ ನೆಟ್ಟರು ನಮ್ಮಲ್ಲಿ ಬರೋ ಹೆಚ್ಚಿನ ಕಸ್ಟಮರ್ ಹಾಗೆ. ನಾನು ಆ ನರ್ಸರಿ ಗಿಡ ತಗೊಂಡೋದೇ 10 ವರ್ಷ ಆಯ್ತು, ಅದರಲ್ಲಿ ಆಗ್ಲಿಲ್ಲ, ಇದರಲ್ಲಿ ಆಗ್ಲಿಲ್ಲ. ಅವನೊಂದು ಗಿಡ ಕೊಟ್ಟ, ಅದು ಸಣ್ಣ ಹಣ್ಣು, ಹಾಗೆಲ್ಲ ಸಮಸ್ಯೆಯವರೇ ಬರುದು ಹೆಚ್ಚಾಗಿ ನಮ್ಮಲ್ಲಿ. ಬಟ್ ನಾನೇ ನಟ್ಟು ಅದ್ರಲ್ಲಿ ಒಂದು ಫಲ ಬಂದಾಗ ಆಗುವ ಖುಷಿಯೇ ಬೇರೆ. ಏನ್ ಹೇಳ್ತೀರಾ? ಹೌದೌದು. ಮತ್ತೆ ಅದು ನಿಮಗೆ ಮೇನ್ ಗಿಡ ನೆಡುವವರು ಉಂಟಲ್ಲ, ಅದೇನು ಇವತ್ತಿಂದ ಒಮ್ಮೆಗೆ ನನ್ನ ವಿಡಿಯೋ ನೋಡಿದ ಕೂಡಲೇ ಯಾರು ಗಿಡ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡುದಿಲ್ಲ. ಆಲ್ರೆಡಿ ಅವರು ನೆಟ್ಟಿರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ. ಹಾಗೆ ಕೆಲವರು ಇರ್ತದೆ, ನಮ್ಮ ಹಣ್ಣನ್ನು ನೋಡುವಾಗ ಗಿಡ ನೆಡಬೇಕು ಅಂತ ಆಗೋರು ಕೆಲವರು ಮಾತ್ರ. ಆದ್ರೆ 90% ಜನ ನೀವು ಎಲ್ಲ ಕಂಡ ನರ್ಸರಿಗೆ ಹೋಗಿ ತರುವವರೇ ಇರುವುದಿಲ್ಲ. ಅವ್ರು ನಮ್ಮ ನರ್ಸರಿಗೆ ಸಹ ಮಾಮೂಲಾಗಿ ಬರ್ತಾರೆ. ಎಸ್, ಹಾಗೆ ಇಲ್ಲಿ ನೋಡಿ ಗೊಂಚಲು ಯಾವ್ದ್ರದ್ದು ಇದೆ, ಇದರದ್ದು ಪರ್ಟಿಕ್ಯುಲರ್ ನೇಮ್ ಎಂತದೆ ಅಣ್ಣ? ಇದು ಆಕ್ಚುಲಿ ವಾಟರ್ ಆಪಲ್. ಇದು ವಾಟರ್ ಆಪಲ್. ಇದಂದ್ರೆ ಒಂದು ರೆಡ್ ಕಲರ್ ನ ವಾಟರ್ ಆಪಲ್. ಇದರಲ್ಲಿ ಸ್ವಲ್ಪ ಹುಳದ ಸಮಸ್ಯೆ ಸ್ವಲ್ಪ ಹೆಚ್ಚಿರ್ತದೆ. ರೆಡ್ ಕಲರ್ ನ ವಾಟರ್ ಆಪಲ್. ಬಟ್ ಈ ಬಿಸಿಲಿಗೆ ಮಾತ್ರ ಇದು ತುಂಬಾ ಒಳ್ಳೆ ಹಣ್ಣು, ಯಾಕಂದ್ರೆ ನೀರಿನ ಅಂಶ ಜಾಸ್ತಿ. ಹೌದು. ಇದರದ್ದು ಈಗ ನಮ್ಮ ಮಾಮೂಲಾಗಿ ಎಂತ ಹೇಳಿದ್ರೆ, ನಮ್ಮಲ್ಲಿ ತುಂಬಾ ಜನ ಬರ್ತಾರೆ, ತುಂಬಾ ಜನ ಕಸ್ಟಮರ್ಸ್ ಬಂದವರು ಹೇಳ್ತಾರೆ ವಾಟರ್ ಆಪಲ್ ಅಲ್ಲಿ ರೆಡ್ ಕಲರ್ ಅಂತ ಹೇಳಿದ ಕೂಡಲೇ ರೆಡ್ ಕಲರ್ ಉಂಟು, ನಮ್ಮಲ್ಲಿ ಉಂಟು, ಬೇರೆ ಬಣ್ಣದಲ್ಲಿ ಕೊಡಿ ಅಂತ ಕೇಳ್ತಾರೆ. ಇದು ಆಕ್ಚುಲಿ ಹಾಗಲ್ಲ, ಬೇರೆ ಬಣ್ಣ ಅಂತಿಲ್ಲ. ಇದು ರೆಡ್ ಕಲರ್ಲೇ ಒಂದು 20 ವೆರೈಟಿ ಉಂಟು, ಗ್ರೀನ್ ಅಲ್ಲೇ ಒಂದು 10 ವೆರೈಟಿಗಳು ಉಂಟು, ವೈಟ್ ಅಲ್ಲಿ ಒಂದು 5-6 ವೆರೈಟಿಗಳು ಉಂಟು. ಇದು ವೆರೈಟಿ ನಿಮ್ಗಳು. ಇದು ಓಲ್ಡ್ ವೆರೈಟಿ. ಇದೀಗ ಮಾಮೂಲು ರೆಡ್ ಕಲರ್ ನ ಓಲ್ಡ್ ವೆರೈಟಿ. ಇದು ಪ್ರೇಯಿಂಗ್ ಅಂಡ್ ಬನಾನಾ ಅಂತ ಹೇಳಿ. ನಾವು ಹೆಚ್ಚಾಗಿ ಕೆಲವೊಂದು ಬಾಳೆಯಲ್ಲಿ 2-3 ಒಟ್ಟಿಗೆ 2 ಕಾಯಿಗಳು 3 ಕಾಯಿ ಒಟ್ಟಿಗೆ ಸೇರಿಕೊಂಡಿರುವುದು. ಇದು ಆಗಲ್ಲ, ನಾವೊಂದು ಪಾಡ ಅಂತ ಹೇಳ್ತೇವೆ, ಬಂಚ್ ಅಂತ ಹೇಳ್ತೇವೆ. ಬಂಚ್ ಫುಲ್ ಸೇರಿಕೊಂಡಿರ್ತದೆ. ಅದನ್ನ ಪಟ್ಟ ಓಪನ್ ಮಾಡಿ ತಿನ್ಬೇಕು. ಸ್ವೀಟ್ ಹಣ್ಣು, ಸೂಪರ್ ಹಣ್ಣು. ಅವಾಗ ಅಲ್ಲಿ ರೆಡ್ ಇತ್ತು ನೋಡಿ, ಇದು ಇಲ್ಲಿ ಬಿಳಿ ನೋಡಿ, ಇಲ್ಲಿ ಬಿಳಿ ನೋಡಿ, ಇದು ಬಿಳಿ ನೋಡಿ, ಇಲ್ಲಿ ಬಿಳಿ. ಇದು ಒಂದು ವಾಟರ್ ಆಪಲ್. ಹುಳದ ಸಮಸ್ಯೆ ಸ್ವಲ್ಪ ಹೆಚ್ಚಿದ್ದ ಕಾರಣ ತುಂಬಾ ಸಮಸ್ಯೆ ಇದೆ. ಸ್ವಲ್ಪ ನೋಡಿಕೊಂಡು ತಿನ್ಬೇಕು, ಇದು ನೋಡಿಕೊಂಡು ತಿನ್ಬೇಕು. ನಮ್ಮಲ್ಲಿ ಅಂದ್ರೆ ಹ್ಯುಮಿಡಿಟಿ ಹೆಚ್ಚಿರುವ ಕಾರಣ ಅಂತ ಹೇಳ್ಬೋದು. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರುವ ಕಾರಣ ಈ ಸಮಸ್ಯೆ ಬರೋದು ನಿಮಗೆ. ಇದು ನಿಮಗೆ ಒಂದು ಮೈಸೂರು ಮೇಲೆ, ಬ್ಯಾಂಗ್ಳೂರ್ ಮೇಲೆ, ಹಾಸನದಿಂದ ಹತ್ತಲಾಗಿ ಮಳೆ ಕಮ್ಮಿ ಇರುವ ಏರಿಯಾದಲ್ಲಿ ಹಾಕಿದ್ರೆ ಸೂಪರ್. ಈ ಓಲ್ಡ್ ವೆರೈಟಿಗಳೇ ನಿಮಗೆ ಸೂಪರ್ ಟೇಸ್ಟ್ ಬರ್ತದೆ. ಮೈಸೂರಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹತ್ರ 3 ವಾಟರ್ ಆಪಲ್ ಗಿಡ ಇದೆ. ಅವ್ರ ಹತ್ರ 2 ಜನ, ಅವರ ತೋಟದಲ್ಲಿ ಕೆಲಸಕ್ಕೆ ಜನ ಇದ್ದಾರೆ. ಅವ್ರ ಹತ್ರ 4 ಎಕರೆ ಜಾಗ ಇದೆ. ಅವರು ಹೇಳ್ತಾರೆ, ಅವರ ಇಡೀ ಸಂಬಳ ಕೊಡೋದು ವರ್ಷದ
7-8 ತಿಂಗಳು ಸಂಬಳ ಕೊಡೋದು ಖಾಲಿ ಈ 2 ವಾಟರ್ ಆಪಲ್ ಗಿಡದಲ್ಲಿ ಹೋಗ್ತದೆ ಅಂತ ಹೇಳ್ತಾರೆ ಅವರಲ್ಲಿ. ಅದು ಅಲ್ಲದೆ ಅವರು ಮಾರೋದು ವಾರದಲ್ಲಿ 2 ದಿನ ಮಾತ್ರ ಮಾರ್ತಾರೆ, ಶುಕ್ರವಾರ ಶನಿವಾರ ಮಾತ್ರ ಮಾರೋದು, ಉಳಿದ ದಿವಸ ಎಲ್ಲ ಕಟ್ಟ ಬಿದ್ದುಕೊಂಡಿರ್ತದೆ. ನಾನು ಕೇಳ್ತೇನೆ ಒಮ್ಮೆ ಅವ್ರ ಹತ್ರ, ಯಾಕೆ ವೇಸ್ಟ್ ಮಾಡಿಬಿಟ್ಟೆ? ಇಲ್ಲ ಸಾಕು, ನಂಗೆ ಅದರಲ್ಲೇ ತೃಪ್ತಿ ಉಂಟು, ಅವ್ರಿಗೆ ಕೆಲಸಕ್ಕೆ ಸಂಬಳ ಕೊಡೋದೆಲ್ಲ ಅದರಲ್ಲಿ ಹೋಗ್ತದೆ, ಸಾಕಲ್ಲ ನಮಗೆ ಎಂತ ಅಂತ ಕೇಳ್ತಾರೆ ಅವರು. ಓಕೆ, ಅಂದ್ರೆ ಒಂದು ಜೀವನವನ್ನ ಕೂಡ ಕಟ್ಟಿಕೊಡ್ಲಿಕ್ಕೆ ಆಗ್ತದೆ ಅಲ್ಲಿ ಆ ಏರಿಯಾದಲ್ಲಿ ಮೈಸೂರು, ಬ್ಯಾಂಗ್ಳೂರು ಆ ಸೈಡ್ ಅಲ್ಲಿ ನಿಮಗೆ ಬೇಕಾದಷ್ಟು ಇದಾಗ್ತದೆ. ಅದೇ ನೋಡಿ, ಅದರ ಬಗ್ಗೆ ಯೋಚನೆಗಳನ್ನ ಮಾಡಬಹುದು ನಾವು ಅಲ್ಲ. ಹಾಗೇನೆ ಇಲ್ಲಿ ಒಂದುಂಟು ನೋಡಿ, ರಂಬಾಯಿ. ರಂಬಾಯಿ ಹಣ್ಣು. ಇದು ಹೇಗೆ ಸರ್ ಸ್ವೀಟ್? ಇದು ಸ್ವೀಟ್ನೆಸ್ ಅಲ್ಲಿ ಉಂಟು, ಒಂದು ಮಾಮೂಲಿ ಸ್ವೀಟ್ ಅಲ್ಲಿ ಉಂಟು, ನೋಡ್ಲಿಕ್ಕೆ ಚಂದದ ಹಣ್ಣು, ಒಂಥರ ಅದ್ರ ಬಿಟ್ಟ ಸ್ಟೈಲೇ ಬಾರಿ ಚಂದ. ಹೌದು, ಫುಲ್ ನೋಡಿ, ಫುಲ್ ಬಿಟ್ಟಿದೆ ಅದು ನಿಮಗೆ. ಚೆನ್ನಾಗಿದೆ. ಎಸ್. ಹಾಗೆ ಇಲ್ಲೊಂದು ಪಪ್ಪಾಯಿ ನೋಡಿ, ಆಕ್ಚುಲಿ ಹಣ್ಣು ಆಗ್ಲಿಲ್ಲ ಅದು ನಿಮಗೆ, ಹಣ್ಣಾಗದು ಈಗ ಎಲ್ಲೋ ಕಲರ್ ಉಂಟು. ಹಾಗೆ ಅದು ಆಕ್ಚುಲಿ ಇಂಡೋನೇಷಿಯನ್ ಗೋಲ್ಡನ್ ಪಪ್ಪಾಯಿ ಅಂತ ಹೇಳಿ. ಈಗ ಹಣ್ಣಾಗದೆ ಹೀಗೆ ಉಂಟು, ಹಣ್ಣಾದ್ರೆ ಲೈಟ್ ರೆಡ್ ಕಲರ್ ಗೆ ಬರ್ತದೆ ಅದು ಇಂಡೋನೇಷಿಯನ್ ಗೋಲ್ಡನ್ ಪಪ್ಪಾಯಿ. ಹಾಗೆ ಇಲ್ಲಿ ಒಂದು ನಮ್ಮಲ್ಲಿ ಆಗುವ ಒಳ್ಳೆ ನಿಂಬೆ ಒಂದು ಉಂಟು. ಇದು ನಿಂಬೆಯಾ? ನಿಂಬೆ ಇದೀಗ ಸಣ್ಣ ನಿಂಬೆ ಅಂತ ಹೇಳ್ಬೋದು. ಇದರಲ್ಲಿ ಚಿಕ್ಕ ನಿಂಬೆ, ಇದು ಸಣ್ಣ ನಿಂಬೆ, ಆರೆಂಜಿನಷ್ಟು ದೊಡ್ಡ ಸೈಜಿಗೆ ಬರ್ತೇನೆ. ಒಳ್ಳೇದು ನೋಡ್ರೆ, ಒಂದು ಕಾರ್ಯಕ್ರಮ ಸುಧಾರಿಸಬಹುದು ಒಂದು ನಿಂಬೆಯಲ್ಲಿ ಅಲ್ಲ? ಇದರಲ್ಲಿ ಒಂದು ಜ್ಯೂಸ್ ಒಂದು 4-5. ಹೌದು. ಇದು ಹೇಗೆ ಉಂಟು ನೀವು ಹೇಳ್ಬೇಕು, ಇದ್ರ ಎಂತ ಸ್ಪೆಷಾಲಿಟಿ ಅಂತ ಹೇಳಿ. ಆರೆಂಜ್ ಇದೆ ಇದು, ವಾವ್. ಆದ್ರೆ ಇದು ನಿಂಬೆ ಆಕ್ಚುಲಿ, ಆರೆಂಜ್ ಫ್ಲೇವರ್ ಅಲ್ಲಿ ನಿಂಬೆ, ಫುಲ್ ನಿಂಬೆ. ಬೇಕಿದ್ರೆ ತಿಂದು ನೋಡಿ ಹೇಗೆ ಉಂಟು ಅಂತ ಹೇಳಿ. ಹುಳಿ ಅಂದ್ರೆ ಹುಳಿ, ಎಲ್ಲವೂ ಪರಿಮಳವೂ ನಿಂಬೆ, ಎಲ್ಲವೂ ನಿಂಬೆ. ನೋಡಿ ಮಾಡಿ ಕೊಡ್ತೀನಿ, ಕೊಡಿ. ಈ ರೀತಿಯ ಆರೆಂಜ್ ಲಿಂಬೆ ಹಣ್ಣು ದೊಡ್ಡ ಸೈಜ್ ಅಲ್ಲಿ, ಬೇಕಾದಷ್ಟು ನೀರುಂಟು ಇದರಲ್ಲಿ. ಇದನ್ನ ನಾವು ನೋಡುವಾಗ ಆರೆಂಜ್ ಸ್ವೀಟ್ ಇರ್ಬೋದು ಅಂತ ತಿಳ್ರೋಣ. ಅಬ್ಬೋ, ಹೆಚ್ಚು ಹೌದು. ಈಗ ನಿಮಗೆ ಇದನ್ನ ತಿನ್ಲಿಕ್ಕೆ ಎಂತ ಕೊಡ್ಬೇಕು ನಾನು? ಎಂತ ಫ್ರೂಟ್ ಕೊಡ್ಬೇಕು? ಬೇರೆ ಒಂದು ಸ್ವೀಟ್ ಇದು ಬೇಕು ನಂಗೆ. ಈಗ ಸ್ವೀಟ್ ಇದಲ್ಲ, ಮಿರಾಕಲ್ ಫ್ರೂಟ್. ಮಿರಾಕಲ್ ಫ್ರೂಟ್ ಕೊಟ್ರೆ ಇದು ಸ್ವೀಟ್ ಆಗ್ತದೆ. ಕರೆಕ್ಟ್, ಅದೊಂದಿದೆ, ಮಿರಾಕಲ್ ಇದೆ. ಇದು ಫುಲ್ ಸ್ವೀಟ್ ಆಗ್ತದೆ, ಮಿರಾಕಲ್ ಫ್ರೂಟ್.